ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ಹೆಲ್ದಿ ಆಗಿರೋ ಲಡ್ಡುನ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಕ್ಯಾಲ್ಶಿಯಂ ಕೊರತೆ, ರಕ್ತದ ಕೊರತೆ ಇದ್ದರೆ ದಿನ ಒಂದು ಉಂಡೆ ತಿಂತಾ ಬನ್ನಿ. ತುಂಬಾ ಸ್ಟ್ರಾಂಗ್ ಆಗುತ್ತೆ. ಇದನ್ನು ನಾವು 1 ತಿಂಗಳಾದರೂ ನಾವು ಸ್ಟೋರ್ ಮಾಡಿಟ್ಕೊಳ್ಬೋದು. ಇದು ರಾಗಿ ಲಡ್ಡು ತುಂಬ ಒಳ್ಳೆಯದಿದ್ದು ಹೆಲ್ದಿಗೆ. ತುಂಬ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗಿದ್ರೆ ಈ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದೆಯಲ್ಲ ಎಷ್ಟು ಸಾಫ್ಟಾಗಿ ಲಡ್ಡು ಬಂದಿದೆ ಅಂತ. ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರೋ ಲಡ್ಡುನ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ ನಾನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. 3/4 ಬೌಲಷ್ಟು ನಾನು ರಾಗಿ ಹಿಟ್ಟನ್ನ ಜರಡಿ ಆಡಿ ಇಟ್ಕೊಂಡಿದ್ದೀನಿ. ಮನೆಯಲ್ಲೇ ನಾವು ಹಾಕ್ಸಿರೋ ಹಿಟ್ಟಿದು ರಾಗಿ ಹಿಟ್ಟು. ಹಾಗೆಯೇ ನೋಡಿ ಇದಕ್ಕೆ ನಾನು ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತೀನಿ. ಇದು ಎಷ್ಟು ನಾವು ಹಾಲು ಹಾಕ್ಕೊಳ್ಬೇಕು ಅಂತ ಅಂದರೆ ಈ ಹಿಟ್ಟಿಗೆ ನೋಡ್ಕೊಂಡು ನಾವು ರಾಗಿ ರೊಟ್ಟಿ ಮಾಡ್ಕೊಳ್ಬೇಕಾದ್ರೆ ಒಂದು ಹದ ಮಾಡಿಕೊಂಡು ಕಲಿಸ್ಕೊಳ್ತೀವಲ್ಲ, ಅಷ್ಟು ಇದಕ್ಕೆ ನಾವು ಹಾಲನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಕಾಫಿ ಟೀ ಕುಡಿಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಗ್ಲಾಸು, ಅದರಲ್ಲಿ ನಾನು 3/4 ತೊಗೊಂಡಿದ್ದೀನಿ. ನೋಡಿ, ಈಗ ನಾನು ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ಹಾಲನ್ನ ಸೇರಿಸ್ಕೊಂಡು. ನೋಡಿದ್ರಲ್ಲ, ಈ ಹದಕ್ಕೆ ಬಂದರೆ ಸಾಕು. ಇದನ್ನು ಹಾಗೆ ನಾವು ಇಟ್ಕೊಳ್ಳೋಣ. ಅಂದರೆ ಇದು ನಾವು ಹಾಗೆ ಮಾಡ್ಕೊಳ್ಬೇಕಾಗುತ್ತೆ ರೊಟ್ಟಿನ. ನೋಡಿ, ಈಗ ನಾನು ಇದನ್ನು 2 ಭಾಗಗಳಾಗಿ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಅಂದರೆ ನಾವೀಗ ರಾಗಿ ರೊಟ್ಟಿನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ 2 ಉಂಡೆ ನಾನು ಮಾಡ್ಕೊಳ್ತೀನಿ. ಈಗ ನೋಡಿ ಈ ರೀತಿಯಾಗಿ ನಾನು 2 ಭಾಗಗಳಾಗಿ ಮಾಡಿಕೊಂಡು 1 ಉಂಡೆನ ಈಗ ನಾನು ಮಾಡ್ಕೊಂಡು ತೋರಿಸ್ತೀನಿ. ಈಗ ಯಾವ ರೀತಿಯಾಗಿ ಇದು ರೊಟ್ಟಿನ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಈ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ನಾವು ಕೇಕ್ ಮಾಡ್ಕೊಳ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಬಟರ್ ಪೇಪರು, ಆ ಬಟರ್ ಪೇಪರ್ಗೆ ನಾನು ಸ್ವಲ್ಪ ಎಣ್ಣೆನ ಸವರಿಟ್ಕೊಂಡಿದ್ದೀನಿ. ಈಗ ನಾನು ತಟ್ಕೊಳ್ತೀನಿ ಬಟರ್ ಪೇಪರ್ ಮೇಲೆ. ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ನಾನು ಮೀಡಿಯಮ್ ಸೈಜು ಮಾಡ್ಕೊಂಡಿದ್ದೀನಿ. ನಂತರ ಈಗ ನಾನು ಗ್ಯಾಸ್ ಮೇಲೆ ದೋಸೆ ತವ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದಿರಲ್ಲ, ಈಗ ದೋಸೆ ತವನು ಬಿಸಿ ಆಗಿದೆ. ಇವಾಗ ಇದಕ್ಕೇನು ಸ್ವಲ್ಪ ತುಪ್ಪನ ಸವರಿಟ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ತುಪ್ಪ ಬೇಡ ಅಂತ ಅಂದರೆ ಎಣ್ಣೆ ಕೂಡ ನೀವು ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಇಲ್ಲಿ ಈ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ರೊಟ್ಟಿನ ಈಗ ಹಾಕ್ಕೊಳ್ತಾ ಇದ್ದೀನಿ ಬಟರ್ ಪೇಪರಿಂದ. ನೋಡಿ ಎಷ್ಟು ಈಸಿಯಾಗಿ ಬಟರ್ ಪೇಪರಿಂದ ಬಂದುಬಿಡುತ್ತೆ. ಈಗ ನಾನು ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇವಾಗ ನಾನು ಬೇಯಿಸ್ಕೊಳ್ತೀನಿ. ಒಂದು 2ರಿಂದ 3 ನಿಮಿಷ ನಾವು ಹಾಗೆಯೇ ಬಿಡಬೇಕಾಗುತ್ತೆ. ಈಗ 2ರಿಂದ 3 ನಿಮಿಷ ಆಗಿದೆ. ಈಗ ನಾನು ಇದನ್ನು ಉಲ್ಟನ ತಿರುಗಿಸ್ಕೊಳ್ತೀನಿ. ತುಂಬ ಚೆನ್ನಾಗಿ ನಾವು 2 ಕಡೆನೂ ನಾವು ಈಗ ಬೇಯಿಸ್ಕೊಳ್ಬೇಕಾಗುತ್ತೆ ರೊಟ್ಟಿನ. ಯಾಕಂತ ಅಂದರೆ ಇಲ್ಲಾಂದರೆ ಹಸಿ ಉಳ್ಕೊಂಡ್ಬಿಡುತ್ತೆ ಮಾಡಬೇಕಾದ್ರೆ. ಇವಾಗ ನೋಡಿ 2 ಕಡೆ ನಾವು ಚೆನ್ನಾಗಿ ಈಗ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಇನ್ನೊಂದು ಸ್ವಲ್ಪ ಕೂಡ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ನೋಡ್ತಾ ಇದ್ದಿರಲ್ಲ, ಈಗ ಚೆನ್ನಾಗಿ ನಾವು ಮೀಡಿಯಮ್ ಉರಿ ಇಟ್ಕೊಂಡೇ ಬೇಯಿಸ್ಕೊಳ್ಳೋಣ ರೊಟ್ಟಿನ. ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನಾನು 2 ಕಡೆ ಚೆನ್ನಾಗಿ ಉಲ್ಟನ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ಇವಾಗ ರೊಟ್ಟಿನ. ನೋಡ್ತಾ ಇದ್ದಿಲ್ಲ, ತುಂಬಾ ಚೆನ್ನಾಗಿ ನಾವು ಮನೆಯಲ್ಲೇ ಆರೋಗ್ಯವಾದ ಉಂಡೆನ ಮಾಡ್ಕೊಳ್ಬೋದು. ನೋಡ್ತಾ ಇದ್ದಿಲ್ಲ, ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಾದ್ರೆ ಇದು ದಪ್ಪ ಇರುತ್ತಲ್ಲ, ಸ್ವಲ್ಪ ಒತ್ತಿ ಬೇಯಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ಹಸಿ ಆಗಿಬಿಡುತ್ತೆ ಅಂತ. ನೋಡಿ, ಈಗ ರೊಟ್ಟಿ ಇದು ಸಾಕಿದು ರೆಡಿಯಾಗಿದೆ. ನಾನಿಲ್ಲಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ಇವಾಗ ನೋಡ್ಬೋದು, ಈಗ ಒಂದು ರೊಟ್ಟಿ ಅಂತೂ ಆಗಿದೆ. ಇವಾಗ ನಾನು ಇದೇ ಥರ ಸೇಮ್ ನೋಡಿ ಇನ್ನೊಂದು ರೊಟ್ಟಿ ಕೂಡ ಮಾಡಿ ಈಗ ಇಟ್ಕೊಳ್ತೀನಿ. ಇವಾಗ ಸೇಮ್ ಅದೇ ಥರ ನೋಡ್ತಾ ಇದ್ದಿಲ್ಲ, 2 ರೊಟ್ಟಿ ಅಂತೂ ರೆಡಿ ಆಗಿದೆ. ಇದು ಹಾಗೆಯೇ ನಾವು ತಣ್ಣಗಾಗೋಕ್ಕೆ ಬಿಟ್ಕೊಳ್ಳೋಣ. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಬನ್ನಿ. ನೋಡ್ಬೋದು, ಈಗ ನಾನೊಂದು ಚಿಕ್ಕದೊಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಮೀಡಿಯಮ್ ಅಂತಂದರೆ ಕೆಂಪು ಅಂದರೆ ಫ್ರೈ ಆಗೋ ತನಕ ಕೆಂಪು ಬರುತ್ತೆ ನೋಡಿ. ಮೇಲೆ ಎಲ್ಲ ಸಿಪ್ಪೆ ಕಪ್ಪಾಗೋ ಟೈಮ್ ಜಾಸ್ತಿ ಬೇಡ, ಮೀಡಿಯಮ್ ಆಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದಿರಲ್ಲ, ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಇಷ್ಟಾದರೆ ನಮಗೆ ಸಾಕು. ಈಗ ನಾನು ತೆಕ್ಕೊಂಡ್ಬಿಡ್ತೀನಿ ಈಗ ಒಂದು ಪ್ಲೇಟ್ಗೆ. ನೋಡಿ, ಈಗ ನಾನು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದೇ ಕಡಾಯಿಗೆ ಒಂದು ಅರ್ಧ ಬೌಲಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಇದು ಕೂಡ ಅದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ.
ಮೇಲೆಲ್ಲ ನೋಡಿ ಸ್ವಲ್ಪ ಕೆಂಪಗೆ ಆಗಬೇಕು, ಅಲ್ಲಿ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ. ಬಾದಾಮಿ ಕೂಡ ನಿಮಗೆ ಬಾದಾಮಿ ಜೊತೆಗೆ ಗೋಡಂಬಿನೂ ಬೇಕಂತಂದರೆ ಸೇರಿಸ್ಕೊಂಡು ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡಿ ಇದನ್ನು ಕೂಡ ಈಗ ರೆಡಿ ಆಗಿದೆ. ಈಗ ನಾನು ಇದೇ ಪ್ಲೇಟ್ಗೆ ಬಾದಾಮಿನ ಹುರಿದಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಅದೇ ಕಡಾಯಿಗೆ ನಾನು 2 ಸ್ಪೂನಷ್ಟು ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕೂಡ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಚಟಪಟ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಎಳ್ಳನ್ನು ಬಿಸಿ ಮಾಡಿಕೊಂಡು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಲಡ್ಡು ಬರುತ್ತೆ. ತಿನ್ನಬೇಕಾದ್ರೂ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನೋಡಿ ಚಟಪಟ ಅಂತ ಇದೆ. ಈಗ ಇನ್ನೊಂದು ಪ್ಲೇಟ್ಗೆ ನಾನು ತೆಕ್ಕೊಂಡು ಬಿಡ್ತೀನಿ. ಇದನ್ನು ನೋಡಿ ಇಷ್ಟು ಕೆಂಪಾದರೆ ಸಾಕು. ಇವಾಗ ರೊಟ್ಟಿ ತಣ್ಣಗಾಗಿದೆ ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದಿಲ್ಲ, ರೊಟ್ಟಿ ಈಗ ತಣ್ಣಗಾಗಿದೆ. ಇವಾಗ ನೋಡಿ ಈಗ ನಾನು ಇದನ್ನು ಮುರಿದಿಟ್ಕೊಳ್ತೀನಿ. ಮುರ್ಕೊಂಡು ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ನಾನು ಸೇರಿಸ್ಕೊಳ್ಬೇಕಾಗುತ್ತೆ. ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ನಾನೆಲ್ಲ ಮುರಿದ್ಕೊಳ್ತೀನಿ ರೊಟ್ಟಿನ. ನೋಡಿ ಮುರಿದು ಇಟ್ಕೊಂಡಿದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ನೋಡ್ಬೋದು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. ಈಗ ನಾನು ತರಿಯಾಗಿ ಇದನ್ನು ಪೌಡರ್ ಮಾಡ್ಕೊಂಡು ಬರ್ತೀನಿ. ಜಾಸ್ತಿ ನುಣ್ಣಿಗೇನು ಪೌಡರ್ ಮಾಡ್ಕೊಳ್ಳೋದು ಬೇಡ, ತರಿಯಾಗಿ ಇದನ್ನು ನಾವು ಪೌಡರ್ ಮಾಡ್ಕೊಂಡು ಬರೋಣ. ನೋಡ್ತಾ ಇದ್ದಿರಲ್ಲ, ನಾನಿಲ್ಲಿ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ, ಅಂದರೆ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಇವಾಗ ನೀವು ಯಾವ ರೀತಿಯಾಗಿ ಬಂದಿದೆ ಅಂತ. ಈ ರೀತಿಯಾಗಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಕಡಲೆಕಾಯಿ ಬೀಜ ಹಾಗೆಯೇ ಬಾದಾಮಿನ ಹುರಿದು ಇಟ್ಕೊಂಡಿದ್ದೆ ನೋಡಿ, ಅವೆರಡನ್ನೂ ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸರ್ಗೆ. ಇದು ಹಾಕಿದ ನಂತರ ಸೇಮ್ ನಾನು ಅದೇ ಬೌಲಲ್ಲೇ ಕಡಲೆಕಾಯಿ ಬೀಜ ಬಾದಾಮಿ ಹಾಕಿದ್ನಲ್ಲ, ಅದೇ ಬೌಲಲ್ಲಿ ನಾನೀಗ 1 ಬೌಲಷ್ಟು ಇಲ್ಲ 3/4 ಬೌಲಷ್ಟು ನೀವು ಬೆಲ್ಲನ ಸೇರಿಸ್ಕೊಳ್ಬೇಕಾಗುತ್ತೆ. ಇದನ್ನು ಕೂಡ ನಾನು ರುಬ್ಕೊಂಡು ಬಂದಿದ್ದೀನಿ. ಇವಾಗ ನೋಡ್ತಾ ಇದ್ದಿಲ್ಲ, ಈ 3 ನಾನು ರುಬ್ಕೊಂಡು ಬಂದಿದ್ದೀನಿ. ಬೆಲ್ಲ, ಬಾದಾಮಿ ಹಾಗೆ ಕಡಲೆಕಾಯಿ ಬೀಜ ಇದನ್ನು ಕೂಡ ತರಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ. ಇವಾಗ ನಾನು ಇದೇ ಪ್ಲೇಟ್ಗೆ ನಾನು ಫಸ್ಟು ರಾಗಿ ರೊಟ್ಟಿನ ಪೌಡರ್ ಮಾಡ್ಕೊಂಡಿಲ್ಲ, ಅದೇ ಪ್ಲೇಟ್ಗೆ ರುಬ್ಕೊಂಡಿರೋ ಮಿಶ್ರಣ ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಬಿಳಿ ಎಳ್ಳನ್ನು ಹುರಿದಿಟ್ಕೊಂಡಿದ್ದೆ ನೋಡಿ, ಅದನ್ನು ಕೂಡ ಈಗ ಇದರೊಳಗೇ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ತಾ ಇದ್ದಾರೆ, ಎಲ್ಲ ಕಡೆ ನಾವು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಸಿಹಿ ಆಗುತ್ತೆ. ನೋಡಿ ನಾವೀಗ ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಯಾವ ಥರ ಕಲರ್ ಬಂದಿದೆ ಅಂತ. ಈಗ ನಾನು ಉಂಡೆ ಕಟ್ಕೊಳ್ತೀನಿ. ಈಗ ಇದಕ್ಕೆ ನಾವು ಸ್ವಲ್ಪ ಕೂಡ ನೀರು, ಹಾಲು ಏನೂ ಹಾಕ್ಕೊಳ್ಳೋದು ಬೇಡ. ನೋಡಿ ಅದರಲ್ಲೇ ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಚೆನ್ನಾಗಿ ಉಂಡೆ ಕಟ್ಕೊಳ್ಳೋಕ್ಕೆ ನೋಡಿ ಎಷ್ಟು ಬೇಗ ಈಸಿಯಾಗಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ನಾವು ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಯಾವ ರೀತಿಯಾಗಿ ನಾನು ಅದರಲ್ಲೇ ಉಂಡೆನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೂಡ ಇದಕ್ಕೆ ಏನು ಎಕ್ಸ್ಟ್ರಾ ಏನು ಹಾಲು ನೀರು ಏನು ಹಾಕ್ಕೊಂಡಿಲ್ಲ. ನೋಡ್ತಾ ಇದ್ದಿರಲ್ಲ ಹೇಗೆ ಬಂದಿದೆ ಅಂತ ಉಂಡೆ. ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆನೂ ಮಾಡಿ ಇಟ್ಕೊಳ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಾನು 1 ಬೌಲ್ ರಾಗಿ ಹಿಟ್ಟಲ್ಲಿ ಈ ರೀತಿಯಾಗಿ ಉಂಡೆ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಹೆಲ್ದಿಯಾಗಿರೋ ರಾಗಿ ಲಡ್ಡು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ತುಂಬ ಸೂಪರಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.